ಕೃಷ್ಣ ನಾವು ಬಂದು ಸೇರಿರುವಂಥದ್ದು ಬೃಂದಾವನ, ಶ್ರೀಧಾಮ ಬೃಂದಾವನದಲ್ಲಿ. ನನಗೆ ನಿಂತಿರುವಂಥ ಜಾಗ ಮಹಾವಿಷ್ಣು ಕೃಷ್ಣಾವತಾರದಲ್ಲಿ ಬಂದು ಕಾಳಿಂಗ ಮರ್ದನ ಮಾಡಿದಂಥ ಯಮುನಾ ನದಿ ತೀರದಲ್ಲಿ. ಈ ಮರವೇ ಶ್ರೀಕೃಷ್ಣ ತನ್ನ ಬಾಲ್ಯ ಕಾಲದಲ್ಲಿ ಆಟವಾಡಿದಂಥ ಸ್ಥಳ. ಈ ಸ್ಥಳದಲ್ಲಿ ಈಗಲೂ ಈ ಮರ ಆ ಕಾಲದಿಂದಲೂ ದ್ವಾಪರ ಯುಗದಿಂದಲೂ ಇರುವಂತಹ ಈ ಮರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಯಮುನಾ ನದಿ ಹರಿಯುತ್ತಿತ್ತು. ಈ ನದಿ ಈಗ ಸ್ವಲ್ಪ ದೂರಕ್ಕೆ ಹೋಗಿದೆ. ಆದರೆ ಇಲ್ಲಿ ಭಗವಂತ ಶ್ರೀಕೃಷ್ಣ ಕಾಳಿಂಗ ಮರ್ದನ ಮಾಡಿದಂಥ ಪುಣ್ಯ ಜಾಗದಲ್ಲಿ ಬಂದು ಸೇರಿದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೇನೆ. ನೀವು ಕೂಡ ಬನ್ನಿ, ಈ ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಪಾವನರಾಗಿ. ಇಲ್ಲಿ ಹುಟ್ಟಿರುವಂತಹ ಚರಾಚರ ವಸ್ತುಗಳೆಲ್ಲವೂ ಭಗವಂತನ ಇಚ್ಛೆಯಿಂದ ಹುಟ್ಟಿದೆ. ಇಲ್ಲಿ ಹುಟ್ಟುವುದೇ ಶ್ರೀಕೃಷ್ಣನ ಕೃಪೆಯಿಂದ ಹುಟ್ಟಬೇಕು. ಇಲ್ಲಿ ಹುಟ್ಟಿರುವಂಥ ಯಾವುದೇ ಪ್ರಾಣಿಗಳಿರಲಿ, ಪಕ್ಷಿಗಳಿರಲಿ, ಯಾವುದೇ ವಸ್ತುಗಳಿರಲಿ, ಇವುಗಳೆಲ್ಲ ಭಗವಂತನ ಇಚ್ಛೆಯಿಂದ ಹುಟ್ಟಿದೆ ಅಂತ ಹೇಳ್ಕೊಳ್ಬೋದು. ಅಂಥ ಪರಮ ಪವಿತ್ರವಾದಂಥ ಜಾಗದಲ್ಲಿ ನಾವಿದ್ದೇವೆ. ನೀವು ಕೂಡ ಕೃಷ್ಣನ ದರ್ಶನವನ್ನು ಮಾಡಲಿಕ್ಕೆ ಭಗವಂತ ಶ್ರೀಕೃಷ್ಣ ಬಾಲಲೀಲೆಗಳನ್ನು ಆಡಿದಂತಹ ಭೂಮಿಯ ಈ ಮಣ್ಣಿಗೆ ಬಂದು ದೇವರ ದರ್ಶನವನ್ನು ಮಾಡಿಕೊಳ್ಳಿ. ಇಲ್ಲಿ ನೋಡಿ.